ನಿಜ ಈ ಬಾರಿ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಆರೋಗ್ಯ ಇಲಾಖೆ ಜೊತೆಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಹಾಗಿದ್ರೆ ಇವತ್ತು ಸರ್ಕಾರ ಬಿಡುಗಡೆ ಮಾಡಿರುವಂತ ರೂಲ್ಸ್ಗೆ ತಾಂತ್ರಿಕ ಸಲಹಾ ಸಮಿತಿ ಒಪ್ಪಿಗೆಯನ್ನ ನೀಡಿದ್ಯಾ? ಸಲಹಾ ಸಮಿತಿ ನೀಡಿದಂತ ಅಂಶಗಳನ್ನ ಪರಿಗಣಿಸಲಾಗಿದ್ಯಾ? ಸರ್ಕಾರದ ಈ ಗೈಡ್ಲೈನ್ಸ್ಗಳಿಂದಾಗಿ ಕೊರೋನಾ ಅಪಾಯವನ್ನ ತಡೆಯೋಕೆ ಸಾಧ್ಯ ಇದೆಯಾ ನಿಜಕ್ಕೂ? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಟ್ಟುನಿಟ್ಟಿನ ರೂಲ್ಸ್ ಇಲ್ಲದೆ ಹೋದ್ರೆ ಕೊರೋನಾ ಕಂಟ್ರೋಲ್ ಆಗಲ್ಲ. ಗಣೇಶೋತ್ಸವಕ್ಕೆ ವಿರೋಧವಿಲ್ಲ, ಆದ್ರೆ ಜನರ ಗುಂಪು ಸೇರದಂತೆ ತಡಿಬೇಕು. ಸಾರ್ವಜನಿಕವಾಗಿ ಗಣೇಶೋತ್ಸವಕ್ಕೆ ಅನುಮತಿ ಕೊಡೋದು ಸರಿಯಲ್ಲ. ಸರಳವಾಗಿ ಆಚರಣೆಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಇದು ಆರೋಗ್ಯ ಸಚಿವ ಸುಧಾಕರ್ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ವಿಚಾರವಾಗಿ ಹೇಳಿದ ಮಾತುಗಳು. ಆರೋಗ್ಯ ಇಲಾಖೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಹ ಇದೇ ಅಭಿಪ್ರಾಯವನ್ನ ಸರ್ಕಾರದ ಮುಂದಿಟ್ಟಿತ್ತು. ಆದ್ರೆ ಇವತ್ತು ಸರ್ಕಾರ 17 ರೂಲ್ಸ್ಗಳನ್ನ ಮಾಡೋ ಮೂಲಕ ಷರತ್ತು ವಿಧಿಸಿ ಗಣೇಶೋತ್ಸವ ಆಚರಣೆಗೆ ಅವಕಾಶ ಮಾಡಿಕೊಟ್ಟಿದೆ. ಸರ್ಕಾರದ ರೂಲ್ಸ್ಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಒಪ್ಪಿಗೆ ನೀಡಿದೆಯಾ? ಹೌದು, ಸರ್ಕಾರವೇನೋ ಇವತ್ತು ಗಣೇಶನ ಹಬ್ಬಕ್ಕೆ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. 5 ದಿನ ಹಬ್ಬ ಮಾಡಲು ಕಂಡೀಷನ್ ಮೇಲೆ ಅನುಮತಿ ನೀಡಿದೆ. ಆದರೆ ಆರೋಗ್ಯ ಇಲಾಖೆ ಮತ್ತು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರದ ಈ ನಿರ್ಧಾರಕ್ಕೆ ಒಪ್ಪಿಗೆ ನೀಡಿವೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಅದಕ್ಕೆ ಕಾರಣ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ನೀಡಿದ ಸಲಹೆಗಳು. ಹಾಗಿದ್ರೆ ತಾಂತ್ರಿಕ ಸಲಹಾ ಸಮಿತಿ ನೀಡಿದ ಸಲಹೆಗಳಾದ್ರೂ ಏನು? ಅದನ್ನೇ ತೋರಿಸ್ತೀವಿ ನೋಡಿ. ಅಂದಹಾಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಕೊಡಬಾರದು ಅಂತ ಸಲಹೆ ನೀಡಿತು. ಯಾಕಂದ್ರೆ ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆಗೆ ಅವಕಾಶ ಕೊಟ್ರೆ ಜನ ಗುಂಪು ಸೇರ್ತಾರೆ. ಮೂರ್ತಿ ಕೂರಿಸಲು ದೇಣಿಗೆ ಸಂಗ್ರಹಕ್ಕಾಗಿ ಆಯೋಜಕರು ಗುಂಪಾಗಿ ಮನೆ ಮನೆಗೂ ಭೇಟಿ ನೀಡ್ತಾರೆ. ಇದರಿಂದ ಜನರ ಮಧ್ಯೆ ಒಬ್ಬರಿಗೊಬ್ಬರ ಸಂಪರ್ಕ ಹೆಚ್ಚಾಗುತ್ತೆ. ಹಾಗೇನೆ ರಸ್ತೆಯಲ್ಲಿ ಗಲ್ಲಿಯಲ್ಲಿ ಮೂರ್ತಿ ಪ್ರತಿಷ್ಠಾಪಿಸಿದ್ರೆ ಪೂಜೆ ನೆಪದಲ್ಲಿ, ಪ್ರಸಾದ ವಿನಿಯೋಗದ ನೆಪದಲ್ಲಿ ಜನರ ಗುಂಪು ಸೇರುತ್ತೆ. ಅಷ್ಟೇ ಅಲ್ಲ, ಆರ್ಕೆಸ್ಟ್ರಾ, ಭಜನೆ, ಮೆರವಣಿಗೆ ಅಂತೆಲ್ಲ ಜನರು ಜಮಾಯಿಸ್ತಾರೆ. ಇದೆಲ್ಲದರಿಂದ ಕೊರೋನಾ ವೇಗವಾಗಿ ಹರಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಕೋವಿಡ್ ನಿಯಮ ಪಾಲಿಸಿ ಮನೆಯಲ್ಲೇ ಹಬ್ಬ ಆಚರಿಸೋದು ಸೂಕ್ತ. ಮನೆಯಲ್ಲೇ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಆಚರಣೆಗೆ ಒತ್ತು ಕೊಡಿ ಅಂತ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಲಹೆ ನೀಡಿತ್ತು. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಮೇರೆಗೆ ಆರೋಗ್ಯ ಇಲಾಖೆ ಕೂಡ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಬೇಡವೇ ಬೇಡ ಅನ್ನೋ ಮಾತನ್ನೇ ಹೇಳಿತು. ಖುದ್ದು ಆರೋಗ್ಯ ಸಚಿವ ಸುಧಾಕರ್ ಕೂಡ ಇವತ್ತಿನ ಸಭೆಯಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಸಿಎಂ ಹೆಗಲ ಮೇಲೆ ಹೊಣೆ ಹೊರಿಸಿದ ಹೆಲ್ತ್ ಮಿನಿಸ್ಟರ್. ನಿಮ್ಗೆಲ್ಲ ಗೊತ್ತೇ ಇದೆ, ಕೇರಳದಲ್ಲಿ ಓಣಂ ಹಬ್ಬ ಆಚರಣೆಗೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ವೇಳೆ ಕೇರಳದಲ್ಲಿ ಕೊರೋನಾ ಸೋಂಕಿನ ಸ್ಫೋಟವಾಗಿತ್ತು. ಇದೀಗ ಸರ್ಕಾರದ ಮೇಲೆ ಗಣೇಶೋತ್ಸವ ಆಚರಣೆಗೆ ತುಂಬಾ ಒತ್ತಡ ಬಂದಿದ್ರಿಂದ ಸಿಎಂ ಇಕ್ಕಟ್ಟಿನಲ್ಲಿ ಸಿಲುಕಿದ್ರು. ಇವತ್ತು ಸಭೆ ವೇಳೆ ಮಾತನಾಡಿದ ಸಚಿವ ಸುಧಾಕರ್, ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಅನುಮತಿ ಕೊಡೋದು ಸರಿಯಲ್ಲ ಅಂದಿದ್ರು. ಅಷ್ಟೇ ಅಲ್ಲ, ನೀವೇ ನಿರ್ಧಾರ ತೆಗೆದುಕೊಳ್ಳಿ ಅಂತ ಸಿಎಂ ಹೆಗಲಿಗೆ ಜವಾಬ್ದಾರಿ ವಹಿಸಿ ಆರೋಗ್ಯ ಸಚಿವರು ಜಾಣ ನಡೆಯನ್ನ ತೋರಿದ್ರು. ಸರ್, ಈಗ TAC ಅವರು ಕೊಟ್ಟಿರೋ ರಿಪೋರ್ಟ್ ಏನಿದೆ ಸರ್ ಅಂದ್ರೆ, ನಾನು ಓದಿದ್ದಂಗೆ, ನಾನು ಅವ್ರ ಜೊತೆ ಚರ್ಚೆನೂ ಮಾಡಿದೆ ಬೆಳಿಗ್ಗೆ. ಅವರು ಸಾರ್ವಜನಿಕವಾಗಿ ಸ್ಥಳಗಳಲ್ಲಿ ಇಟ್ಟು ಮೆರವಣಿಗೆ ಮಾಡೋದು ಕಡ್ಡಾಯವಾಗಿ ನಾವು ಅದನ್ನ ನಿಷೇಧ ಮಾಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಇಟ್ಟರೆ ಸರ್ ಅದನ್ನ ನಿಯಂತ್ರಣ ಮಾಡೋದು ಕಷ್ಟ ಆಗ್ತದೆ ಸರ್. ಇಂಪ್ಲಿಮೆಂಟೇಷನ್ ವಿಲ್ ಬಿ ಎ ಇಶ್ಯೂ. ಈ ಒಂದು ಕಾರಣಕ್ಕೆ ಜಾಸ್ತಿ ಆಗಬಾರ್ದು ಅನ್ನೋದು ಒಂದೇ ಅಷ್ಟೇ ಸರ್ ನಮ್ಮ ವಿಚಾರ. ಆದರೆ ತಾವು ಮುಖ್ಯಮಂತ್ರಿಗಳಾಗಿ ಅನೇಕ ಒತ್ತಡಗಳಿದೆ, ನಾನು ಒಪ್ಕೊಳ್ತೀನಿ ಸರ್. ತಾವು ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ತಾವು ತಂದುಬಿಟ್ಟಿದ್ದೀವಿ. ಸದ್ಯದ ರೂಲ್ಸ್ಗಳನ್ನ ನೋಡಿದ್ರೆ ಆರ್ಕೆಸ್ಟ್ರಾ, ಮನರಂಜನೆ ಕಾರ್ಯಕ್ರಮ, ಮೆರವಣಿಗೆ ಎಲ್ಲವನ್ನೂ ಸರ್ಕಾರ ನಿಷೇಧಿಸಿದೆ. ಉತ್ಸವ ಆಯೋಜಕರು ಕೋವಿಡ್ ಟೆಸ್ಟ್ ಮಾಡಿಸಿರಬೇಕು, ಲಸಿಕೆ ಪಡೆದಿರಬೇಕು ಅಂತ ಹೇಳಿದೆ. ಜನರು ಸೇರಿದಂತೆ ಮೂರ್ತಿ ಪ್ರತಿಷ್ಠಾಪಿಸಿದ ಸ್ಥಳದಲ್ಲಿ 20 ಜನರಿಗೆ ಮಾತ್ರ ಅವಕಾಶ ನೀಡಿದೆ. ಆದರೆ ಜನರನ್ನ ಗುಂಪು ಸೇರದಂತೆ ತಡೆಯೋ ಹೊಣೆ ಯಾರಿಗೆ ಅನ್ನೋದು ಸ್ಪಷ್ಟವಾಗಿಲ್ಲ. ಹೀಗಾಗಿನೇ ರೂಲ್ಸ್ ಮಾಡಿದ್ರೆ ಸಾಲೋದಿಲ್ಲ, ಅದನ್ನ ಮಾನಿಟರ್ ಮಾಡೋ ಕೆಲಸನೂ ಆಗಬೇಕಿದೆ. ಏನೇ ರೂಲ್ಸ್ ಬಂದ್ರೂ, ಇನ್ಯಾವುದೇ ರಿಲ್ಯಾಕ್ಸೇಷನ್ ಸಿಕ್ಕರೂ ಕೂಡ ಆರೋಗ್ಯ, ಜೀವ ನಮ್ಮದೇ. ಹೀಗಾಗಿ ಹಬ್ಬದ ಗುಂಗಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೂ ಕೂಡ ನಾವೇ ಹೊಣೆಯಾಗ್ತೀವಿ. ಹಬ್ಬದ ಸಂಭ್ರಮದಲ್ಲಿ ಮೈಮರೆಯೋ ಮೊದಲು ನಮ್ಮ ಎಚ್ಚರಿಕೆಯಲ್ಲಿರೋಣ. ರಿಪೋರ್ಟರ್ ಶಿವರಾಜ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.